ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಮಹಿಳೆಯರು 2 ಗ್ಯಾರಂಟಿಗಳು ನಮಗೆ ಸಿಗ್ತಾ ಇದೆ. ಒಂದು ನಾರಿ ಶಕ್ತಿ ಯೋಜನೆ, ಮತ್ತೊಂದು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಮಹಿಳೆಯರು ಇಷ್ಟು ದಿನ ಬಹಳ ಖುಷಿಯಾಗಿದ್ರು. ರಾಜ್ಯ ಸರ್ಕಾರ ನಾರಿ ಶಕ್ತಿಗೆ ಅತಿ ಹೆಚ್ಚಿನ ಪ್ರಿಫರೆನ್ಸ್ ಕೊಟ್ಟಿದೆ ಅಂತ. ಪ್ರಮುಖವಾಗಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರೋದು ಹೌದು, ಅವ್ರಿಗೋಸ್ಕರ ಯೋಜನೆಗಳನ್ನ ತಂದಿರೋದು ಹೌದು. ಆದ್ರೆ ನಿಜವಾದ ಫಲಾನುಭವಿಗಳು ಮಾತ್ರ ಯೋಜನೆಯ ಲಾಭ ಪಡೆದುಕೊಳ್ತಾ ಇದ್ರ ಇಷ್ಟು ದಿನಗಳು ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಗೃಹ ಜ್ಯೋತಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಮಾತ್ರ ಇನ್ನು ಮುಂದೆ ಆದ್ಯತೆ, ಹಂಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಸೂಚನೆ ಕೊಟ್ಟಾಗಿದೆ. ಹಾಗಾದ್ರೆ ರಾಜ್ಯದ ಮಹಿಳೆಯರು ಇನ್ನು ಮುಂದೆ ಮಾಡಬೇಕಾಗಿರೋದು ಏನು? ಯಾಕೆ ಯೋಜನೆಯ ಲಾಭ ಫಲಾನುಭವಿಗಳು ಅಲ್ಲದೇನೂ ಬೇರೆಯವರು ಪಡೆದುಕೊಳ್ತಾ ಇದ್ರು ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ರಾಜ್ಯದ ಮಹಿಳೆಯರೇ ಅಲರ್ಟ್. ರಾಜ್ಯ ಸರ್ಕಾರದಿಂದ ನಿಮಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯದ ಮಹಿಳೆಯರೇ ಅಲರ್ಟ್. ರಾಜ್ಯ ಸರ್ಕಾರದಿಂದ ನಿಮಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗ್ತಾ ಇದೆ. ಪಂಚ ಗ್ಯಾರಂಟಿಗಳ ಪೈಕಿ 2 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಫ್ರೀ ಕರೆಂಟ್ ಬಳಸ್ತಾ ಇರುವ ಗ್ರಾಹಕರಿಗೂ ಇನ್ನು ಮುಂದೆ ಫ್ರೀ ಆಗಿ ಸಿಗಲ್ಲ. ಫಲಾನುಭವಿಗಳ ಅಲ್ಲದೆ ಇರೋರು ಪಡ್ಕೊಳ್ಳಂಗಿಲ್ಲ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಳಕೆದಾರರು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು, ದಾಖಲೆಗಳನ್ನ ಕೊಡಬೇಕು. ಹೊಸದಾಗಿ ಅರ್ಜಿ ಸಲ್ಲಿಸಿ ಅರ್ಹತೆಯನ್ನ ಮರುಪರಿಶೀಲನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಳಕೆದಾರರು ಮತ್ತೆ ಅರ್ಜಿ ಸಲ್ಲಿಸೋದು ಕೂಡ ಕಡ್ಡಾಯ. ಯೋಜನೆ ಬೇಕು ಅಂತ ಅಂದ್ರೆ ಅನರ್ಹ ಫಲಾನುಭವಿಗಳನ್ನ ಕೈ ಬಿಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅರ್ಜಿ ಸಲ್ಲಿಸದೆ ಹೋದ್ರೆ ಗೃಹ ಜ್ಯೋತಿ ಯೋಜನೆಯೂ ಕೂಡ ಈ ಕ್ಷಣಕ್ಕೆ ಕಟ್ ಆಗೋದು ಗ್ಯಾರಂಟಿ. ಗೃಹ ಜ್ಯೋತಿಯಲ್ಲಿ ಅಂಗಡಿಗಳಿಗೂ ಕೂಡ ಫ್ರೀ ವಿದ್ಯುತ್ ಅನ್ನ ಪಡೆದುಕೊಳ್ತಿದ್ದಾರಂತೆ. 2 ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಪಡೆಯೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಅಂಗಡಿಗಳಿಗೆಲ್ಲ ಸಿಗಲ್ಲ. ಕಮರ್ಷಿಯಲ್ ಪರ್ಪಸ್ ವಿದ್ಯುತ್ ಫ್ರೀ ಅಲ್ವೇ ಅಲ್ಲ, ಆದ್ರೂ ಕೂಡ ಕಳ್ಳಾಟಗಳನ್ನ ಆಡಿ ಅಂಗಡಿಗಳಿಗೆ ಕಮರ್ಷಿಯಲ್ ಪರ್ಪಸ್ ಎಲ್ಲ ವಿದ್ಯುತ್ ಅನ್ನ ಬಳಕೆ ಮಾಡ್ತಿದ್ದಾರಂತೆ. ಹಂಗಾಗಿ ಅಲ್ಲೆಲ್ಲ ಅವಕಾಶ ಇಲ್ಲ. ಬದಲಾಗಿ ಮನೆಗಳಿಗೆ ಮಾತ್ರ ಅಲ್ಲೂ ಕೂಡ ಕಂಡೀಷನ್ಸ್ ಅಪ್ಲೈ. ನೀವು ಗೌರ್ಮೆಂಟ್ ಉದ್ಯೋಗಿ ಆಗಿರಬಾರ್ದು, IT ರಿಟರ್ನ್ ಸಲ್ಲಿಕೆ ಮಾಡ್ತಾ ಇರಬಾರ್ದು, ಅಂಥವ್ರಿಗೆ ಮಾತ್ರ 200 ಯೂನಿಟ್ ತನಕ ಕೂಡ ಫ್ರೀ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿರೋದು. ಬಟ್ ಹೆಂಗಾಗಿದೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ನಿಜವಾದ ಫಲಾನುಭವಿಗಳು ಮಾತ್ರ ಪಡೆದುಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಇಲ್ಲ. ಒಂದ್ ಕಡೆ IT ರಿಟರ್ನ್ಸ್ ಫೈಲ್ ಮಾಡ್ತಾರೆ, ಗಂಡ ಹೆಂಡತಿ ಇಬ್ರು ಕೂಡ ದುಡಿತಾ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಆದ್ರೂ ಕೂಡ ಅವ್ರಿಗೆ ಈ ಯೋಜನೆಯ ಲಾಭ ಸಿಗ್ತಾ ಇರುತ್ತೆ. 2,000 ಕೂಡ ಅವ್ರ ಅಕೌಂಟ್ಗಳಿಗೆ ತಲುಪ್ತಾ ಇದೆ. ಹಂಗಾಗಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರುವ ನಷ್ಟವನ್ನ ತಡೆಗಟ್ಟಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿ ಯಾರು ಫಲಾನುಭವಿಗಳಿದ್ದಾರೋ ಅಂಥವರಿಗೆ ಯೋಜನೆ ಕೊಡ್ತೀವಿ, ಹಂಗಂದ ಮಾತ್ರಕ್ಕೆ ಈ ಯೋಜನೆ ನಿಂತು ಹೋಗುತ್ತೆ, ನಿಮ್ಮನ್ನೆಲ್ಲ ಕೈ ಬಿಟ್ಬಿಡ್ತೀವಿ, ಕಟ್ ಆಫ್ ಮಾಡಬೇಕು ಅನ್ನುವಂಥ ಉದ್ದೇಶ ರಾಜ್ಯ ಸರ್ಕಾರದ್ದಲ್ಲ. ಆದ್ರೆ ಫಲಾನುಭವಿಗಳು ಅಲ್ಲದೆ ಇರೋರು ಕೂಡ ಯೋಜನೆ ಪಡೆದುಕೊಳ್ತಿದ್ದಾರಲ್ಲ, ಅಂಥವರಿಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋದು. ಇನ್ನು ಗೃಹಲಕ್ಷ್ಮಿ, ನಾನು ಬೆಳಗ್ಗೆನೂ ಹೇಳ್ತಾ ಇದ್ದೆ, ಬರೀ ಹೆಂಡತಿ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ, IT ಅಂಡರ್ ಬರೋದಿದ್ರೆ ಮಾತ್ರ ಈ ಯೋಜನೆ ಲಾಭ ಸಿಗಲ್ಲ ಅಂತ ಬಹುತೇಕರು ಅಂದ್ಕೊಂಡಿದ್ದಾರೆ. ಹಂಗಲ್ಲ, ನಿಮ್ಮ ಗಂಡ, ನಿಮ್ಮ ಮನೆಯ ವಾರಸುದಾರರು ಕೂಡ IT ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ರೆ ನೀವು ದುಡಿದೇ ಇರಿ, ಬಟ್ ನಿಮ್ಮ ಮನೆಗೆ ಈ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 2,000 ಸಿಗಲ್ಲ ಅಂತ. ಸೊ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರೇ ಒಬ್ರು IT ರಿಟರ್ನ್ಸ್ ಫೈಲ್ ಮಾಡಿದ್ರು ಕೂಡ ಯೋಜನೆ ಲಾಭ ಸಿಗಲ್ಲ. ಹಾಗಾಗಿ ಅದೆಲ್ಲವನ್ನ ಕೂಡ ವೆರಿಫೈ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡೋದು ಕೂಡ ಕಡ್ಡಾಯ ಆಗ್ತಾ ಇದೆ. ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ.
ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಫೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲ ಅಂದರೆ ಯಾವುದಾದ್ರು ಒಂದು ಸಾಲ ತೆಗೆದುಕೊಂಡದಕ್ಕೋ ಇಲ್ಲ ಯಾವುದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದರೆ ಅವರು ಬದುಕಲಿ ಅಂಥೇಳಿ ಆರ್ಥಿಕವಾದಂಥ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಎಕ್ಸಾಕ್ಟ್ಲಿ ಈ ಕಂಡೀಷನ್ಸ್ ಅಪ್ಲೈ ಅನ್ನೋದು ಬಹುತೇಕರಿಗೆ ಅಪ್ಲೈ ಆಗಿರ್ಲಿಲ್ಲ. ಮೊದಲು ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಾಗಲೇ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಹೇಳಿತು, IT ರಿಟರ್ನ್ಸ್ ಫೈಲ್ ಮಾಡೋರ್ಗಿಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗಿಲ್ಲ. ಸೊ ಇದೆಲ್ಲವನ್ನ ಮೀರಿ ಕೂಡ ಕೆಲವರು ಪಡೆದುಕೊಳ್ತಿದ್ದಾರಲ್ಲ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ನಿರ್ಧಾರನ, ಜೊತೆಗೆ ಹೆಂಗಿರುತ್ತೆ ನೆಕ್ಸ್ಟ್ ಪ್ರೋಸೆಸ್ ಅಂತ? ಇಲ್ಲ, ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ 2023 ಆರ್ಥಿಕ ಇಲಾಖೆಯ ಬಹಳಷ್ಟು ಅಧಿಕಾರಿಗಳು ಅಂದು ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು, ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವ್ರಿಗೂ ಕೂಡ ಹೇಳಿದ್ರು. ಯಥಾವತ್ತು ನಾವು ಯಾರಿಗೆ ಯಾವುದೇ ಅನ್ಕಂಡೀಷನಲ್ ಆಗಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೆ ಆದ್ರೆ ಸುಮಾರು ಪ್ರತಿ ವರ್ಷವೂ 56,000 ಕೋಟಿಗೂ ಅಧಿಕ ಹಣ ಖರ್ಚಾಗುತ್ತೆ. ಅಷ್ಟು ಹಣ ಭರಿಸುವಷ್ಟು ಶಕ್ತಿ ನಮ್ಮ ನಮಗೆ ಇಲ್ಲ ಅನ್ನುವಂಥದ್ದನ್ನ ಅವತ್ತೇ ಹೇಳಿದ್ರು. ಆದ್ರೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಕೊಟ್ಟಂತ ಒಂದು ಸಲಹೆ 2023 ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳಿಂದ ಏನಾಗುತ್ತೆ ಏನು ಅಂತ ಲೆಕ್ಕಾಚಾರ ಹಾಕಿರ್ಲಿಲ್ಲ. ಅವ್ರ ಮುಂದೆ ಇದ್ದದ್ದು ಒಂದೇ ಆಪ್ಷನ್, ಏನಾದ್ರೂ ಮಾಡಿ 2023 ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತ. DK ಶಿವಕುಮಾರ್ ಅವರು ಅದೇ ಲೆಕ್ಕಾಚಾರ ಹಾಕಿದ್ರು, ಸಿದ್ದರಾಮಯ್ಯ ಅವರು ಅದೇ ಲೆಕ್ಕಾಚಾರ ಹಾಕಿದ್ರು. ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಕೂಡ ಈ ನಾಯಕರಿಗೆ ಕೊಟ್ಟಂತ ಒಂದು ಟಾಸ್ಕ್ ಅದೇ. ಸಿದ್ದರಾಮಯ್ಯ ಅವ್ರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿತ್ತು, ಇಷ್ಟೆಲ್ಲಾ ಗ್ಯಾರಂಟಿಗಳನ್ನ ನಾವು ಯಥಾವತ್ತಾಗಿ ಕೊಟ್ಟಿದ್ದೆ ಆದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರ್ಬೋದು, ಇಷ್ಟೆಲ್ಲ ನಮಗಿರುವಂತಹ ಆರ್ಥಿಕ ಸಂಪನ್ಮೂಲಗಳಲ್ಲಿ ನಾವು ಇಷ್ಟು ಗ್ಯಾರಂಟಿಗಳನ್ನ ಉಚಿತವಾಗಿ ಕೊಡೋಕೆ ಆಗುತ್ತಾ ಅನ್ನುವಂಥದ್ದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿತ್ತು. ಆದ್ರೂ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಒತ್ತಡ ಆಗ್ತಾ ಯಾಕಂತ ಹೇಳಿದ್ರೆ 2023 ಚುನಾವಣೆ ಆದ ಬಳಿಕ ಬರೋದೇ 2029 ಲೋಕಸಭಾ ಚುನಾವಣೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಕರ್ನಾಟಕದಲ್ಲಿ ಸಕ್ಸಸ್ ಆದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ನಾವು ಇಡೀ ದೇಶಾದ್ಯಂತ ಈ ಗ್ಯಾರಂಟಿಗಳ ಜಪ ಮಾಡ್ಬೋದಂತ. 2023 ಅಧಿಕಾರಕ್ಕೆ ಬಂದ್ರು. ಅವಾಗ್ಲೂ ಕೂಡ ಆರ್ಥಿಕ ಇಲಾಖೆಯವರು ಹೇಳಿದ್ರು, ನೀವು ಕಂಡೀಷನ್ ಹಾಕಿ ಜಾರಿ ಮಾಡ್ಬೇಕು ಅಂತ. ಆದ್ರೆ ಹಲವರು ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಮುಂದೆ ಲೋಕಸಭಾ ಚುನಾವಣೆ ಇಡೀ ದೇಶಕ್ಕೆ ಆಗ್ತಾ ಇದೆ, ಹೀಗಾಗಿ ಯಾವುದೇ ಕಂಡೀಷನ್ ಇಲ್ಲದೆ ಜಾರಿ ಮಾಡ್ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರಿಗೆ ಹೇಳ್ತು. ಈಗ ದಿನ ಬದಲಾಗಿದೆ, ವರ್ಷಗಳು ಉರುಳಿದಾವೆ. 2024 ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಲ್ಲ, ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿನ ಅಧಿಕಾರಕ್ಕೆ ಬಂದಿದೆ. ಈಗ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಹೊಂದಿಕೊಂಡು ನಾವು ಯೋಜನೆಗಳನ್ನ ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರಕ್ಕೆ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿಲ್ಲ ಅಂತಲ್ಲ, ಅವರು ಬಹಳಷ್ಟು ಸರ್ಕಸ್ ಮಾಡಿದ್ರು. ಆದ್ರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತ ಒಂದು ಒತ್ತಡಗಳು ಇದ್ದಿದ್ರಿಂದ ಅವತ್ತು ಮಾಡೋದಕ್ಕೆ ಆಗ್ಲಿಲ್ಲ. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ DC ಮತ್ತೆ AC ಸಭೆಯಲ್ಲಿ ಸ್ಪಷ್ಟವಾದಂತ ಒಂದು ಸಂದೇಶವನ್ನ DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯಥಾವತ್ತು ನಾವು ಜಾರಿ ಮಾಡೋದಕ್ಕೆ ಆಗೋದಿಲ್ಲ, ಬೇರೆ ಬೇರೆ ರಾಜ್ಯದವರು ಕೂಡ ಈ ಗ್ಯಾರಂಟಿಗಳ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ನನಗಿದೆ. ಹೀಗಾಗಿ ಯಾರು ಅವ್ರ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೋ, ಯಾರಿಗೆ ಬೇರೆ ರೀತಿಯಾದಂತ ಒಂದು ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇದ್ವು, ಅಂತವರನ್ನ ಹೊರತುಪಡಿಸಿ ನಿಜವಾದಂತಹ ಫಲಾನುಭವಿಗಳಿಗೆ ಈ ಗೃಹಲಕ್ಷ್ಮಿ ಹಣ ಹೋಗ್ಬೇಕು ಅನ್ನುವಂತಹ ರೀತಿಯಲ್ಲಿ ನಿನ್ನೆ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಆದ್ರೆ ಚುನಾವಣಾ ಪೂರ್ವ ಮೊದಲು ಈ ರೀತಿ ಯಾವ ಕಂಡೀಷನ್ ಕೂಡ ಹಾಕಿಲ್ಲ ಅನ್ನುವಂತ ಒಂದು ಆರೋಪ ಈಗ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ, JDS ಅವರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮೊದಲನೇದಾಗಿ 2023 ಮೊದಲು ಟಾರ್ಗೆಟ್ ಮಾಡಿದ್ದು ನಿಮ್ಮನ್ನೇ ನಿಮ್ಮನ್ನೇ ಅಂದ್ರೆ ಮಹಿಳೆಯರ ವೋಟ್ ಬ್ಯಾಂಕ್ ಅನ್ನ ಈಗ ಟಾರ್ಗೆಟ್ ಮಾಡ್ತಿರೋದು ಕೂಡ ನೀವೇ. ಮೊದಲು ಗೃಹಲಕ್ಷ್ಮಿಗೆ ಒಂದಷ್ಟು ಕಂಡೀಷನ್ಸ್ ಅನ್ನ ಏರ್ತಾರೆ, ಆಮೇಲೆ ಗೃಹ ಜ್ಯೋತಿ ಬೇರೆ ಬೇರೆ ಕೂಡ ಬರ್ತವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಗ್ಯಾರಂಟಿಗಳು ಇರ್ತವೆ, ಆದ್ರೆ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ನಿನ್ನೆ ಅದೇ ಸಭೆಯಲ್ಲಿ ಇದೇ ವಿಚಾರವನ್ನ ಎಲ್ಲಾ ಭಾಗದಿಂದಲೂ ಬಂದಂತಹ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಶ್ರುತಿ,
ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.